ನಮಸ್ಕಾರ ವೀಕ್ಷಕರೇ, ಮರಳಿ ಸ್ವಾಗತ ನಮ್ಮ ಕ್ರಿಯೇಟಿವ್ ಹಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು 3040 ವೆಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಡೋರ್ ಇರುವಂಥ ಒಂದು ಬ್ಯೂಟಿಫುಲ್ ಆದ ಮನೆ ತಂದಿದ್ದೀನಿ. ಇದು ನೋಡ್ತಾ ಇದ್ದಾರಲ್ಲ, ಈ ಮನೆಯ ಎಲಿವೇಶನ್ನು ಇದು ರೈಲ್ವೆ ಎಂಪ್ಲಾಯೀಸ್ ಲೇಔಟ್ BDA ಪ್ರಾಪರ್ಟಿ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕ್ಲಾಡಿಂಗನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದು ಈ ಮನೆಯ ಎಂಟ್ರೆನ್ಸ್ ಗೇಟ್, ಪಾರ್ಕಿಂಗ್ ಗೇಟ್ ಆಗಿರುತ್ತೆ. HPL ಶೀಟ್ ಜೊತೆ MSL ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ, CNC ಕಟಿಂಗ್ ಡಿಸೈನು. ಹಾಗೆ ಇಲ್ಲಿ ಕೂಡ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ಅಲ್ಲಿ ನೋಡಿ ಸ್ಟೋನ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಬನ್ನಿ, ನಾನು ಇವಾಗ ಮನೆ ಒಳಗಡೆ ಏನೇನಿದೆ ಅಂತ ಹೇಳ್ತೀನಿ. ಇದು ಈ ಮನೆಯ ಪಾರ್ಕಿಂಗ್ ಏರಿಯಾ ವೀಕ್ಷಕ. ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾ, 4 ಪ್ರೀಮಿಯಂ ಕಾರ್ ಅನ್ನ ಪಾರ್ಕ್ ಮಾಡಬಹುದು. ಅದ್ಭುತವಾದಂತ ಪಾರ್ಕಿಂಗ್ ಸ್ಪೇಸ್ ಇದೆ ವೀಕ್ಷಕರೇ. ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ, ತುಂಬಾ ದೊಡ್ಡ ಸ್ಪೇಸ್ ಇದೆ. 4 ಪ್ರೀಮಿಯಂ ಕಾರ್ ಅನ್ನ ಆರಾಮಾಗಿ ಪಾರ್ಕ್ ಮಾಡಬಹುದು. ಹಾಗೆ ಲಿಫ್ಟ್ ಫೆಸಿಲಿಟಿ ಕೂಡ ಅವೈಲಬಿಲಿಟಿ ಇದೆ. ಹಾಗೆ ಇಲ್ಲಿ ಒಂದು ವಾಶ್ರೂಮ್ ಅನ್ನ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಸೆಟ್ ಬ್ಯಾಕ್ ಅನ್ನ ಸುತ್ತ ಕೊಟ್ಟಿದ್ದಾರೆ ವೀಕ್ಷಕರೇ. 2 ಫೀಟ್ ಸೆಟ್ ಬ್ಯಾಕ್ ಇದೆ. ಹಾಗೆ ಇಲ್ಲಿ ಬಂದ್ರೆ ನಿಮ್ಗೆ ಒಂದು 10,000 ಲೀಟರ್ ಟ್ಯಾಂಕ್ ಇದೆ. ವಾಟರ್ ಟ್ಯಾಂಕ್ ಸಂಪ್ ಬರುತ್ತೆ ನಿಮ್ಗೆ, 10,000 ಲೀಟರ್ ಸಂಪ್ ಬರುತ್ತೆ. ಹಾಗೆ ಇಲ್ಲಿ ಬೋರ್ವೆಲ್ ಕೂಡ ಇದೆ ವೀಕ್ಷಕರೇ. ಇದು ಬೋರ್ವೆಲ್ ಇದೆ. ನಿಮ್ಗೆ ಎರಡೂವರೆ ನೀರು ಕೂಡ ಬಂದಿದೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ಪಾರ್ಕಿಂಗ್ ಟೈಲ್ ಅನ್ನ ಇವರು ಫಿಕ್ಸ್ ಮಾಡಿದ್ದಾರೆ ವೀಕ್ಷಕರೇ. ಎಲ್ಲ ಗಾಡಿಗಳು ಕೂಡ ಎಲ್ಲ ಕಡೆ ವಿಂಡೋ ಅನ್ನ ಕೊಟ್ಟಿದ್ದಾರೆ. ಇದು ಸೆಟ್ ಬ್ಯಾಕ್ ಡೋರ್ ಸುತ್ತ ನಿಮ್ಗೆ 2.5 ಫೀಟ್ ಸೆಟ್ ಬ್ಯಾಕ್ ಸಿಗುತ್ತೆ ವೀಕ್ಷಕರೇ. ಹಾಗೆ ಬನ್ನಿ, ಇದು ಪಾರ್ಕಿಂಗ್ ಏರಿಯಾ. ನಾನಿವಾಗ ನಿಮ್ಗೆ ಫಸ್ಟ್ ಫ್ಲೋರ್ ಹೇಗಿದೆ, ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಈ ಮನೆ ಎಂಟ್ರೆನ್ಸ್, ಫಸ್ಟ್ ಫ್ಲೋರ್ ಎಂಟ್ರೆನ್ಸ್. ನಿಮ್ಗೆ ನಿಯರ್ಲಿ 4 ಫೀಟ್ ಇದೆ. ಆಂಟಿಸ್ಟಿಕ್ ಗ್ರಾನೈಟ್ ಅನ್ನ ಹಾಕಿದ್ದಾರೆ. ಹಾಗೆ SS ರೈಲಿಂಗ್ಸ್ ಅನ್ನ ಮಾಡಿದ್ದಾರೆ ಸೇಫ್ಟಿಗೆ. ಇದು ಕೂಡ ಇಲ್ಲಿ ನೋಡಿ CNC ಕಟಿಂಗ್ ಡಿಸೈನ್ ಅನ್ನ ಮಾಡಿದ್ದಾರೆ. MSL ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ವೀಕ್ಷಕರೇ. ನೋಡ್ತಾ ಇದ್ರಲ್ಲ, ಸೇಫ್ಟಿ ಗ್ರಿಲ್. ಮತ್ತೆ ಇಲ್ಲಿ SS ಗ್ರಿಲ್ ಅನ್ನ ಹಾಕಿದ್ದಾರೆ ಸ್ಟೆಪ್ಸ್ಗೆ. ಸ್ಟೆಪ್ಸ್ ಕೂಡ 4 ಫೀಟ್ ಇದೆ ಸ್ಟೆಪ್ ಸ್ಪೇಸ್. ಹಾಗೆ ನಾವು ಎಂಟ್ರಿ ಆಗ್ತಿದ್ರೆ ಬೆಳಕು, ಇಲ್ಲಿ ನೋಡಿ ಮೇಲೆ ನಿಮ್ಗೆ ಬೆಳಕಿಗೆ ವ್ಯವಸ್ಥೆ ಮಾಡಿದ್ದಾರೆ. ಸೇಫ್ಟಿ ಫುಲ್ ಕಂಪ್ಲೀಟ್ಲಿ ಸೇಫ್ಟಿ ಇದೆ. ಇದು ಬಂದು ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ನೋಡಿ, ಇದು ಬಂದು ಮೈನ್ ಡೋರ್ ವೀಕ್ಷಕರೇ. ಎಷ್ಟು ಅದ್ಭುತವಾಗಿದೆ ಅಂತ. ಟೀಕ್ ವುಡ್ ಕಂಪ್ಲೀಟ್ಲಿ ಶಟರ್ ಕಮ್ ಡೋರ್, ಎರಡೂ ಟೀಕ್ ವುಡ್ ಆಗಿರುತ್ತೆ. ಅದ್ಭುತವಾದ ಡಿಸೈನ್ ಇರುವಂತ, ಕಾರ್ವಿಂಗ್ ಇರುವಂತ ಡೋರ್ ಇದು. ಬನ್ನಿ, ನಾನು ಇವಾಗ ಎಂಟ್ರಿ ಆಗೋಣ. ನೋಡ್ತಾ ಇದ್ರಲ್ಲ, ಇದು ಎಂಟ್ರೆನ್ಸ್. ಎಂಟ್ರಿ ಹಾಕಿದಂಗೆ ಒಂದು ಸ್ಪೇಷಿಯಸ್ ಲಿವಿಂಗ್ ಏರಿಯಾ ವೀಕ್ಷಕರೇ. ನೋಡಿ ಎಷ್ಟು ಸ್ಪೇಷಿಯಸ್ ಲಿವಿಂಗ್ ಏರಿಯಾ ವಿತ್ ಲಿಫ್ಟ್ ನಿಮ್ಗೆ ಇಲ್ಲಿ ಹಾಗೆ ಬರುತ್ತೆ. ಹಾಗೆ ಫ್ಲೋರಿಂಗ್ ಒಂದು ಇಟಾಲಿಯನ್ ಮಾರ್ಬಲ್ ಇರುತ್ತೆ. ನೋಡಿ ಎಷ್ಟು ಅದ್ಭುತವಾದಂತ ಇಟಾಲಿಯನ್ ಮಾರ್ಬಲ್. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಅನ್ನ ಮಾಡಿ, ಬ್ಯೂಟಿಫುಲ್ ಫಾಲ್ ಸೀಲಿಂಗ್ ಅನ್ನ ವಿನಿಗರ್ ಅಲ್ಲಿ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ನೋಡಿ ವಿಂಡೋ ಮತ್ತೆ ಬಾಲ್ಕನಿ ಡೋರ್ ಅನ್ನ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿರುತ್ತೆ. ನೋಡಿ, ಇದು ಮನೆ ಸ್ಪೇಷಿಯಸ್ ಬಾಲ್ಕನಿ, ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಬಾಲ್ಕನಿ. ನಿಮ್ಗೆ ಇಲ್ಲಿ ಸೇಫ್ಟಿಗೆ SS ರೈಲಿಂಗ್ಸ್ ವಿತ್ ಟಫಾನ್ ಗ್ಲಾಸ್, 12 mm ಟಫಾನ್ ಗ್ಲಾಸ್ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ನೋಡ್ತಾ ಇದ್ರೆ ನಿಮ್ಗೆ ಆಂಟಿಸ್ಕಿಡ್ ಗ್ರಾನೈಟ್ ಅನ್ನ ಹಾಕಿದ್ದಾರೆ. ವರಾಂಡ ಎಲ್ಲ ಗ್ರಾನೈಟ್ ಅನ್ನ ಹಾಕಿದ್ದಾರೆ. ಹಾಗೆ ನೋಡಿ, ಇದು ಟಿವಿ ಕ್ಯಾಬಿನೆಟ್. ಎಷ್ಟು ಅದ್ಭುತವಾಗಿದೆ ಅಂತ ಟಿವಿ ಕ್ಯಾಬಿನೆಟ್. ಇದು ಬಂದು ಕೆಳಗಡೆ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಬನ್ನಿ, ಒಂದು ಇಲ್ಲಿ ಕಾಮನ್ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಕಾಮನ್ ವಾಶ್ರೂಮ್. ಹಾಗೆ ಒಂದು ಗೆಸ್ಟ್ ರೂಮ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದು ಗುಡ್ ಡೀಸೆಂಟ್ ಸ್ಪೇಸ್ ಇರೋಂತ ಒಂದು ನಿಮ್ಗೆ ಗೆಸ್ಟ್ ರೂಮ್ ಆಗಿರೋಂಥ ವೀಕ್ಷಕರೇ. ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಇರುವಂತ ವಾರ್ಡ್ರೋಬ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಕ್ಯಾಬಿನೆಟ್ ಮಾಡಿದ್ದಾರೆ. ಹಾಗೆ POP ಅನ್ನ ಮಾಡಿದ್ದಾರೆ. POP ಮಾಡಿದ್ದಾರೆ. ನೋಡಿ, ಡೋರ್ ಬರ್ಬೋದು. ಎಲ್ಲ ಡೋರ್ ವಿಂಡೋಸ್ ಏನಿದೆ ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿರುತ್ತೆ ವೀಕ್ಷಕರೇ. ಯಾವ್ದಾರು ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇದು ಲಿವಿಂಗ್ ಏರಿಯಾ. ಹಾಗೆ ಒಂದು ರೂಮ್ ಆಯ್ತು. ನಾವಾಗ ಕಿಚನ್ ಕಡೆ ಹೋಗ್ತೀವಿ. ಕಿಚನ್ ಹೋಗ್ತಿದಂಗೆ ನೋಡ್ತಾ ಇರಲ್ಲ, ಪೈಪಿಂಗ್ ಮಾಡಿದ್ದಾರೆ. ಗ್ಲಾಸ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ನೋಡಿ, ಇದು ಕಿಚನ್ ಏರಿಯಾ. ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ಕಾಂಬಿನೇಷನ್ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಫ್ಲೋರಿಂಗ್ ಅನ್ನ ಹಾಕಿದ್ದಾರೆ ವೀಕ್ಷಕರೇ. ಎಲ್ಲ ಇಟಾಲಿಯನ್ ಮಾರ್ಬಲ್. ಇಲ್ಲಿ ನೋಡಿ 24 mm ಗ್ರಾನೈಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ವೀಕ್ಷಕರೇ, ಇದು ಸ್ಲ್ಯಾಬ್ಗೆ. ಹಾಗೆ ಇಲ್ಲಿ ಎಲ್ಲ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ವಿಂಡೋ ನೋಡಿ, ಬೆಳಕಿಗೆ ಯಾವುದೇ ತರ ಸಮಸ್ಯೆ ಇಲ್ಲ. ಎಲ್ಲ ಸ್ಟೋರೇಜ್ ಕ್ಯಾಬಿನೆಟ್ಸ್ ಎಲ್ಲ ಮೇಲ್ಗಡೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ನಿಮ್ಗೆ ಎಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್ ಇದೆ. ಕ್ಯಾಬಿನೆಟ್ಸ್ ಎಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್ ಇದೆ. ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ದಾರೆ. ಯಾವುದೇ ತರ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲಾ ಕಡೆ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಅವರು ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್. ಹಾಗೆ ಟ್ರ್ಯಾಕ್ಟರಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಟ್ರ್ಯಾಕ್ಟರಿ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇದು ಬಂದು ಡೈನಿಂಗ್ ಸ್ಪೇಸ್. ನೋಡ್ತಾ ಇದ್ರಲ್ಲ, ಸ್ಪೇಷಿಯಸ್ ಆಗಿದೆ ಅಂತ. 6 ಮೆಂಬರ್ ಆರಾಮಾಗಿ ಡೈನಿಂಗ್ ಕುತ್ಕೊಂಡು ಮಾಡಬಹುದು. ಡೈನಿಂಗ್ ಇರೋದಿಲ್ಲ. ಹಾಗೆ ಇಲ್ಲಿ ವಿಂಡೋ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ಪೂಜಾ ರೂಮ್ ವೀಕ್ಷಕರೇ.
ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿರೋಂಥ ಪೂಜಾ ರೂಮು, ತುಂಬಾ ಸ್ಪೇಷಿಯಸ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ಪೂಜಾ ರೂಮು. ಎಲ್ಲ ನಿಮ್ಗೆ ಇಲ್ಲಿ ಕೂಡ ಫ್ಲೋರಿಂಗ್ ಒಂದು ಗ್ರಾನೈಟ್ ಹಾಕಿದ್ದಾರೆ, ಹಾಗೆ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಬಂದ್ರೆ ನಿಮಗೆ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಯುಟಿಲಿಟಿ ಇದು ಕಿಚನ್ ಯುಟಿಲಿಟಿ ಸ್ಪೇಸ್. ಇಲ್ಲಿ ಕೂಡ ಗ್ರಿಲ್ಲಿಂಗ್, ಸೇಫ್ಟಿ ಗ್ರಿಲ್ಲಿಂಗ್ ಅನ್ನ ಮಾಡಿದ್ದಾರೆ ಕಂಪ್ಲೀಟ್ಲಿ. ಹಾಗೆ ಗಾಳಿ ಅದ್ಭುತವಾಗಿ ಬರುತ್ತೆ ಸುತ್ತ ಮನೆ ಇದ್ರು ಕೂಡ, ಯಾಕಂದ್ರೆ ನಿಮ್ಗೆ 3 ಫೀಟ್ಸ್ ಹಿಂದ್ಗಡೆ ಸೆಟ್ ಬ್ಯಾಕ್ ಬಿಡೋದ್ರಿಂದ ಯಾವುದೇ ತರ ಸಮಸ್ಯೆ ಇಲ್ಲ ಗಾಳಿ ಬೆಳಕಿಗೆ. ಇದು ಫಸ್ಟ್ ಫ್ಲೋರ್ ಆಯ್ತು. ಬನ್ನಿ ನಾವು ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡಿ, ಸೆಕೆಂಡ್ ಫ್ಲೋರ್ ಹೋಗ್ತಿದಂಗೆ ಸ್ಟೆಪ್ಸ್ ಇಲ್ಲಿ SS ರೈಲಿಂಗ್ ಅನ್ನ ಮಾಡಿದ್ದಾರೆ ಡಿಸೈನ್ಗೆ. ಇದು ಬಂದು ನಿಮ್ಗೆ ಕರ್ವ್ ಸ್ಟೆಪ್ಸ್ ಬಂದು ಕರ್ವ್ ಬರುತ್ತೆ. ಹಾಗೆ ನಾವು ಇವಾಗ ಸೆಕೆಂಡ್ ಫ್ಲೋರ್ ಬಂದು ಸೆಕೆಂಡ್ ಫ್ಲೋರ್ ಬರ್ತಿದಂಗೆ ಒಂದು ಕಾಮನ್ ಏರಿಯಾ ವೀಕ್ಷಕರ, ಇಲ್ಲಿ ಕಾಮನ್ ಏರಿಯಾ. ಹಾಗೆ ಇಲ್ಲಿ ಬಂದು ಒಂದು ಸ್ಟಡಿ ಟೇಬಲ್ ಅನ್ನ ಮಾಡಿದ್ದಾರೆ ವಿತ್ ಬುಕ್ಸ್ ರ್ಯಾಕ್ ಬಂದಿದೆ. ಇಲ್ಲೆಲ್ಲ ಮಕ್ಕಳುಗಳು ಓದ್ಕೊಳ್ಳೋದಿದ್ರೆ ಇಲ್ಲೆಲ್ಲ ಬುಕ್ಸ್ ಅನ್ನ ಸ್ಟೋರೇಜ್ ಮಾಡ್ಬೋದು. ಇಲ್ಲೂ ಕೂಡ ಬುಕ್ಸ್ ಸ್ಟೋರೇಜ್ ಮಾಡ್ಬೋದು. ಹಾಗೆ ಇಲ್ಲಿ 2 ಟೇಬಲ್ ಕುತ್ಕೊಂಡು 2 ಮಕ್ಕಳು ಓದ್ಕೊಳ್ಳುವಂತ ಸ್ಪೇಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್. ನೋಡ್ತಾ ಇದ್ರಲ್ಲ, ಸ್ಪೇಷಿಯಸ್ ಆಗಿರೋಂಥ ಫಸ್ಟ್ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಕೂಡ ವಿಂಡೋನ ಕೊಟ್ಟು ಒಂದು ಸ್ಟಡಿ ಟೇಬಲ್ ಅನ್ನು ಮಾಡಿದ್ದಾರೆ. ಇದು ಬಂದು ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿರುತ್ತೆ ವೀಕ್ಷಕರೇ. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಮೇಲ್ಗಡೆ ಕ್ಯಾಬಿನೆಟ್ ಅನ್ನು ಮಾಡಿದ್ದಾರೆ. ಹಾಗೆ ಅಲ್ಲೂ ಒಂದು ವಿಂಡೋನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದು ವಿತ್ ಸ್ಟೋರೇಜ್ ಬರುತ್ತೆ. ಹಾಗೆ ವೀಕ್ಷಕರೇ ಇದು ಕೂಡ ಇಲ್ಲಿಗೂ ಬಾಲ್ಕನಿ ಬರುತ್ತೆ. ಒಂದು ಸ್ಪೇಷಿಯಸ್ ಆಗಿರೋ ಬಾಲ್ಕನಿ ಏರಿಯಾ ಇದೆ. ನೋಡ್ತಾ ಇದ್ರಲ್ಲ, ಸ್ಪೇಷಿಯಸ್ ಆಗಿರೋ ಬಾಲ್ಕನಿ ಏರಿಯಾ, ಸ್ಪೇಷಿಯಸ್ ರೂಮ್. ಹಾಗೆ ಇದು ಒಂದು ವಿಶಾಲವಾದಂತ ವಾಶ್ರೂಮ್. ನೀವು ಇದು ವೈಟ್ ಏರಿಯಾ ಡ್ರೈ ಏರಿಯಾ ಕನ್ವರ್ಟ್ ಮಾಡ್ಕೋಬಹುದು. ಅಲ್ಲಿ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ, 11 ಫೀಟ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಡೋರ್ಸ್ ಆಗಿರ್ಬೋದು, ಶಟರ್ಸ್ ಆಗಿರ್ಬೋದು, ಎಲ್ಲ ಕೂಡ ಟೀಕ್ವುಡ್ ಆಗಿರುತ್ತೆ. ಇದು ಬಾಲ್ಕನಿ ಡೋರ್ ಆಗಿರ್ಬೋದು, ರೂಮ್ ಡೋರ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ಲಿ ಟೀಕ್ವುಡ್ ಆಗಿರುತ್ತೆ. ಬನ್ನಿ ಇವಾಗ ನಾನು 2ನೇ ಮಾಸ್ಟರ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ಇದು ಈ ಮನೆಯ 2ನೇ ಮಾಸ್ಟರ್ ಬೆಡ್ರೂಮ್. ವಿಶಾಲವಾದಂತ ರೂಮ್, ತುಂಬಾ ಅದ್ಭುತವಾಗಿದೆ. ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಮಾಡಿದ್ದಾರೆ. ನೋಡಿ, ಇದು ಟಿವಿ ಕ್ಯಾಬಿನೆಟ್, ಎಲ್ಲರೂ ಕೂಡ ಟಿವಿ ಕ್ಯಾಬಿನೆಟ್ ಅನ್ನ ಮಾಡಿದ್ದಾರೆ. ಇದು ಬಂದು ವಾರ್ಡ್ರೋಬ್, ಮೇಲ್ಗಡೆ ಕೂಡ ಸ್ಟೋರೇಜ್ ಕ್ಯಾಬಿನೆಟ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಬಂದ್ರೆ ನಿಮ್ಗೆ ವಾಕಿನ್ ನಿಮ್ಗೆ ಏನ್ ಬರುತ್ತೆ, ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಹಾಗೆ ಇಲ್ಲಿ ಕೂಡ ಸ್ಟೋರೇಜ್ ವಾರ್ಡ್ರೋಬ್ ಬರುತ್ತೆ. ಹಾಗೆ ಇಲ್ಲಿ ವಾಶ್ರೂಮ್ ನೋಡ್ಬೋದು. ಇದು ಒಂದು ವಿಶಾಲವಾದ ವಾಶ್ರೂಮ್ ವಿತ್ 11 ಫೀಟ್ ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಗ್ಲಾಸ್ ಡೋರ್ ಕಮ್ ಟೀಕ್ವುಡ್ ಫ್ರೇಮ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೆಲ್ಲ ಕೂಡ ಸ್ಟೋರೇಜ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಇದು ಈ ಮನೆಯ ಸೆಕೆಂಡ್ ಫ್ಲೋರ್. ಬನ್ನಿ ನಾವು ಇವಾಗ 3rd ಫ್ಲೋರ್ ಹೋಗೋಣ. ಸ್ಟೆಪ್ಸ್ ನೋಡಿ, ಸ್ಟೆಪ್ಸ್ ಕೂಡ ಇದು ಕೂಡ ನಿಮಗೆ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಅನ್ನ ಹಾಕಿದ್ದಾರೆ. ಎಲ್ಲಾ ಕಡೆ ಸೇಫ್ಟಿಗೆ SS ಗ್ರಿಲ್ಲಿಂಗ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು ನೋಡಬಹುದು. ಇದು 3rd ಫ್ಲೋರ್, ಸೇಮ್ ಆಸ್ ನಿಮ್ಗೆ ಸೆಕೆಂಡ್ ಫ್ಲೋರ್. ಇದು ಕಾಮನ್ ಏರಿಯಾ ವಿತ್ ಸ್ಟಡಿ ಟೇಬಲ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಬುಕ್ಸ್ ರ್ಯಾಕು, ವಿಂಡೋ ಅನ್ನು ಕೊಟ್ಟಿದ್ದಾರೆ. ಲಿಫ್ಟ್ ಕೂಡ ಇಲ್ಲಿವರೆಗೆ ಬರುತ್ತೆ ವೀಕ್ಷಕರೇ. ಹಾಗೆ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಮಾಸ್ಟರ್ ಬೆಡ್ರೂಮ್ ನಂಬರ್ 3. ಇದು ಮಾಸ್ಟರ್ ಬೆಡ್ರೂಮ್ ನಂಬರ್ 3. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ಸ್ಟೋರೇಜ್ ಕ್ಯಾಬಿನೆಟ್ ಇದೆ, ಫಾಲ್ ಸೀಲಿಂಗ್ ಇದೆ. ಹಾಗೆ ಟಿವಿ ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ನೋಡ್ತಾ ಇದ್ರಲ್ಲ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆ ಇದು ವಿಶಾಲವಾದ ವಾಶ್ರೂಮ್ ವಿತ್ 11 ಫೀಟ್ ಕ್ಲಾಡಿಂಗ್ ಅನ್ನು ಮಾಡಿದ್ದಾರೆ. ಡೋರ್ ನೋಡ್ಬೋದು, ಶಟರ್ ನೋಡ್ಬೋದು, ಎಲ್ಲ ನಿಮ್ಗೆ 8 ಫೀಟ್ ಇದೆ. ಎಲ್ಲ ಟೀಕ್ವುಡ್ ಆಗಿರುತ್ತೆ ವೀಕ್ಷಕರೇ. ಹಾಗೆ ಬಾಲ್ಕನಿ ನೋಡಿ, ಒಳ್ಳೆ ವ್ಯೂಸ್ ಸಿಗುತ್ತೆ. ಎಲ್ಲ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಎಲ್ಲ ಕರ್ನಾಟಕ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಇದು ಈ ಮನೆಯ 3rd ಮಾಸ್ಟರ್ ಬೆಡ್ರೂಮ್. ಬನ್ನಿ ವೀಕ್ಷಕರೇ, ನಾನು ಇವಾಗ ಇನ್ನೊಂದು ರೂಮ್ ತೋರಿಸ್ತೀನಿ. ಇದು ಈ ಮನೆಯ ಹೋಮ್ ಥಿಯೇಟರ್ ಜಾಗ, ಆರ್ ಜಿಮ್. ಹೋಮ್ ಥಿಯೇಟರ್ ಆರ್ ಜಿಮ್ ಏನ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ರೂಮ್ ತರ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಇದು ವಾರ್ಡ್ರೋಬ್ ಇಲ್ಲ, ಬೇಕಾದ್ರೆ ಇದನ್ನು ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಹಾಗೆ ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಇಲ್ಲಿ ಒಂದು ವಾಶ್ರೂಮ್ ಅನ್ನ, ಅಟ್ಯಾಚ್ಡ್ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರು. ಇದು ನೀವು ಹೋಮ್ ಥಿಯೇಟರ್, ಜಿಮ್, ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಇದು ಕೂಡ ಎಲ್ಲ ನೋಡಿ ಟೀಕ್ವುಡ್ ಶಟರ್ ಕಮ್ ಡೋರ್ ಇರುತ್ತೆ. ಹಾಗೆ ಮನೆ ನಾವೀಗ ಟೆರೇಸ್ ಏರಿಯಾಗೆ ಹೋಗೋಣ. ಟಾಪ್ ಆಫ್ ದಿ
ಹೌದು ಹೋಗೋಣ. ಇಲ್ಲಿ ಕೂಡ ಅಷ್ಟೇ ಎಲ್ಲ ಕಡೆ ಸೇಫ್ಟಿಗೆ ಮೆಸೇಜ್ ಅನ್ನ ಮಾಡಿ. ಸೇಫ್ಟಿ ವಿಷಯದಲ್ಲಿ ಯಾವುದೇ ತರ ಸಮಸ್ಯೆ ಎಲ್ಲ ವೀಕ್ಷಕರ ಅಷ್ಟು ನೀಟಾಗಿ ಮಾಡಿದ್ದಾರೆ. ಅದು ಟೆರೇಸ್ ಏರಿಯಾ, ಇದು ಬಂದು ಟೆರೇಸ್ ಏರಿಯಾ ನೋಡ್ತಾ ಇದ್ದೀರಲ್ಲ ಎಷ್ಟು ವಿಶಾಲವಾಗಿದೆ ಅಂತ. ಇದು ಲಿಫ್ಟ್ ರೂಮು. ಹಾಗೆ ಬಂದ್ರೆ ಇದು ಕೂಡ ಇಲ್ಲಿ ವಾಷಿಂಗ್ ಏರಿಯಾ ಕೂಡ ಇದೆ. ಮೇಲ್ಗಡೆ ನಿಮಗೆ 1500 ಲೀಟರ್ ಟ್ಯಾಂಕ್ ಇದೆ. ಹಾಗೆ ಇಲ್ಲಿ ವಾಷಿಂಗ್ ಏರಿಯಾ ಇದೆ. ಈ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬಹುದು ಕೆಳಗಡೆನೆ. ಇದು ವಿಶಾಲವಾದಂಥ ಟೆರೇಸ್ ಏರಿಯಾ. ನಿಮ್ಗೇನಾದ್ರೂ ಈ ಮನೆ ಇಷ್ಟ ಆದರೆ ಮೇಲ್ಗಡೆ ಹೋಗ್ತಾರೆ ನಂಬರ್ ಕಾಲ್ ಮಾಡಿ, ಖಂಡಿತ ನಾನು ನಿಮಗೆ ಮನೆ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರ. ಧನ್ಯವಾದ.